ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಪವಿತ್ರ ಗೌಡ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ರೇಣುಕಾ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆಕೆ ಜೈಲು ಸೇರಿದ್ದಾಳೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆಗಿರುವ ಪವಿತ್ರ ಗೌಡ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಕೊಲೆ ಆರೋಪಿ ಪವಿತ್ರಾಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾಳ? ಪ್ರಕರಣದಲ್ಲಿ A1 ಆಗಿರುವ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ. ಇವತ್ತು ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ಲ ಮತ್ತೆ ಜೈಲು ಪಾಲಾಗ್ತಾಳ? ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಇನ್ನು ಜಾಮೀನು ಅರ್ಜಿಯನ್ನ ಈಗಾಗಲೇ ಸಲ್ಲಿಸಲಾಗಿದೆ, ಇವತ್ತು ವಿಚಾರಣೆಗೆ ಕೂಡ ಬರುತ್ತೆ ಅಂತ. ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ, ಸಿಗದೇ ಇರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ವೆಂಕಟೇಶ್? ರಜನಿ, ಏನಂತ ಹೇಳಿದ್ರೆ ಇವತ್ತು ಅವರ ಒಂದು ಜಾಮೀನು ಅರ್ಜಿ ಪ್ರಕರಣವನ್ನು ವಿಚಾರಣೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಪ್ರಕರಣ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಒಂದು ಕಳೆದ ಕೆಲವು ದಿನಗಳ ಹಿಂದೆ ಮಾತ್ರ ಅದನ್ನು ಸಲ್ಲಿಕೆ ಮಾಡಿದ್ರು. ಈಗ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರ ಸೆಷನ್ ಕೋರ್ಟ್ಗೆ, ಅದು ACMM ಕೋರ್ಟ್ನಿಂದ ಸೆಷನ್ ಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿ ಹಾಕುವ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಕೆಲವೊಂದಷ್ಟು ಅರ್ಜಿಗಳು ಕೂಡ ವಜಾ ಆಗಿತ್ತು. ಇವತ್ತು ಆ ಪವಿತ್ರ ಗೌಡ ಪರ ಏನು ಅರ್ಜಿ ಇದೆ ಅದು ವಿಚಾರಣೆ ಕೂಡ ಆಗುವಂಥದ್ದು. ಈಗ ಪ್ರಕರಣದಲ್ಲಿ ಇನ್ನೂ ಕೂಡ ವಿಚಾರಣೆ ಆರಂಭ ಆಗಬೇಕಾಗಿದೆ. ಅಷ್ಟರೊಳಗಡೆ ಕೂಡ ಅವರಿಗೆ ಜಾಮೀನು ಕೊಡೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಮತ್ತೆ ಜೈಲಿನ ಸೆರೆವಾಸ ಕೂಡ ಮುಂದುವರಿಯುವ ಸಾಧ್ಯತೆಗಳು ಇದೆ. ದರ್ಶನ್ ಕೂಡ ಸೇರಿದಂತೆ ಕೆಲವು ಆರೋಪಿಗಳು ಕೂಡ ಈಗ ಜಾಮೀನಿಗೆ ಅರ್ಜಿ ಹಾಕೊಳ್ಳೋದಕ್ಕೂ ಕೂಡ ವಕೀಲರ ಮೂಲಕ ಮುಂದಾಗಿರುವಂಥದ್ದು. ದರ್ಶನ್ ಅವರ ಪರ ಈಗಾಗಲೇ ಏನು CV ನಾಗೇಶ್ ಅವರು ವಕಾಲತ್ತು ವಹಿಸ್ತಾರೆ ಅಂತ ಹೇಳಿ ಕೂಡ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಆ ವಕಾಲತ್ಗೂ ಕೂಡ ಅವರ ಪತ್ನಿ ಹೋಗಿ ಸಹಿಯನ್ನು ಹಾಕ್ಸ್ಕೊಂಡು ಅವರೊಂದು ಅರ್ಜಿ ವಿಚಾರಣೆ ಆದ ನಂತರ ಮತ್ತೆ ಅವರು ಜಾಮೀನನ್ನು ಕೊಡಬೇಕು. ಈ ಪ್ರಕರಣದಲ್ಲಿ ಏನು ಪವಿತ್ರ ಗೌಡ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಅವರ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ. ಅಂದರೆ ಮೆಸೇಜ್ಗಳನ್ನು ಕಳಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ, ಆತ ನನಗೆ ಬುದ್ಧಿ ಕಲಿಸಬೇಕು ಅಂತ ಮಾತ್ರ ನಾನು ಹೇಳಿದ್ದೆ. ಆದರೆ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಹತ್ಯೆ ಮಾಡಿ ಅಂತ ಕೂಡ ನಾನು ಎಲ್ಲೂ ಹೇಳಿಲ್ಲ. ಸೊ ಇನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆತನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದು ಸತ್ಯ ಅಂತ ಹೇಳಿ ಕೂಡ ಪೊಲೀಸರ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಹೇಳಿರೋದು. ತನಿಖೆಯ ವೇಳೆ ಅದನ್ನು ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆ ಅನ್ನೋದು ಕೂಡ ಈಗ ತಿಳಿದು ಬಂದಿರುವಂಥದ್ದು. ಈಗ ಅವರ ಪರ ಈಗೇನು ವಿಚಾರಣೆ ಆಗಬೇಕಾಗಿರೋದ್ರಿಂದ, ಪ್ರಕರಣದ A1 ಆರೋಪಿ ಆಗಿರೋದ್ರಿಂದ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ಸರ್ಕಾರದ ಪರ ವಕೀಲರು ವಾದವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ A1 ಆಗಿರೋದ್ರಿಂದಾಗಿ ಅವರಿಗೆ ಒಂದು ಜಾಮೀನನ್ನು ಕೊಟ್ಟರೆ ಉಳಿದ ಆರೋಪಿಗಳು ಕೂಡ ಈಸಿಯಾಗಿ ಬೇಲನ್ನು ಪಡೆದುಕೊಳ್ಬಹುದು ಮತ್ತು ತನಿಖೆಗೂ ಕೂಡ ಕಷ್ಟ ಆಗ್ಬೋದು. ಏನು ಸಾಕ್ಷಿಗಳ ಮೇಲೆ ಕೂಡ ಒತ್ತಡವನ್ನು ಹಾಕುವ ಸಾಧ್ಯತೆ ಇರುತ್ತೆ, ಸಾಕ್ಷಿ ನಾಶ ಆಗುವಂಥ ಕೆಲಸಗಳು ಕೂಡ ಆಗಬಹುದು. ಆ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ವಾದವನ್ನು ಮಾಡ್ತಾರೆ. ಸದ್ಯಕ್ಕೆ ಇವತ್ತು ಅವರ ಒಂದು ಅರ್ಜಿ ವಿಚಾರಣೆ ನಂತರ ನ್ಯಾಯಾಧೀಶರು ಯಾವ ತೀರ್ಪನ್ನು ಕೊಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ರಜನಿ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.